ದೊಡ್ಡವರ ಮನೆಯಾಗೆ ಕತ್ಯಾಗೆ ದುಡಿಬೇಕು, ಏನು ಮಾಡಲಿ ಶಿವನೇ. ಇದು ಎಷ್ಟು ಸೋಪು ಹಾಕಿದರೂ ಬೆಳ್ಳಗಾಗದು. ತಡ ನಾಳೆ ಹೆಂಗಿರು ಬಟ್ಟೆ ಒಗ್ಯಕ್ಕೆ ಹೋಗ್ಬೇಕು ಅಂತಿದ್ದಿ. ಈ ಸೋಪ್ನಾರ ಉಣ್ಸ್ ಮುಡಿದ್ಬಿಡ್ತೀನಿ, ಹೋಗೋದು ಕೆತ್ಕೊಯ್ತೀನಿ. ಏನು ಮಾಡಲಿ ಶಿವನೇ. ಕೆಂಪಿ ಆಯ್ತಾ ಬಟ್ಟೆ ಒಗ್ದು? ಹ್ಞೂ ಆಯ್ತು, ಇನ್ನೇನು ಹಚ್ಬಿಟ್ರೆ ಆಯ್ತು. ಒಂದ್ ಖರ್ಚಿಪ ಏನಾರಿ ಒಗ್ದೆ ಒಳಗ ಕೆಲ್ಸ ಅವ ಬಾ. ಸೋಪ್ ಎತ್ ಮಾಡ್ಬಿಟ್ಟು ಪಾಲಿ. ಹಾಂ ಬತ್ನಿ. ಸೋಪು ಒಂದ್ ಸೋಪ್ ಕೊಟ್ಟಿರ್ನಿಲ್ವ ನಾನು? ಖಾಲಿ ಆಯ್ತು. ಒಂದ್ ಖರ್ಚಿಪ್ಕ ಒಂದ್ ಬಾರ್ ಸೋಪ್ ಖಾಲಿ ಮಾಡ್ತೀಯಾ? ಅವರ ನೀಟಾಗಿ ಒಗ್ದಿನಿ, ನಂಗೆ ಆಚೆಗೆ ನಿಮ್ಮ ಸೋಪು. ನಿನ್ನಂಗ್ ಸೋಪ್ ಬಂದ್ ಬಳಸ್ಬಿಟ್ರ ಏನೂ ಇಲ್ಲ. ಆಯ್ತು ಎತ್ ಬಾ, ಒಳಗ್ ಕೆಲ್ಸ ಅವ. ಸರಿ ಬತ್ನಿ. ಸೋಪ್ ಖಾಲಿ ಮಾಡ್ದ ಅಂದ್ರ ಇನ್ನೇನು ಮಾಡೋ? ಇವ್ರು ಇರೋರು ಹಿಂಗೆ ಆಡ್ಬೇಕಾರ, ನಾವು ಇಲ್ದಾರ ಹಿಂಗೆ ಆಡ್ಬೇಡ. ಸುಮ್ಮನಾಲಿ ನೋಡಿ. ಮತ್ತೆ ನಾನು ಅವ್ರ ಸೋಪ್ ಅವನ್ಸ್ಕೊಂಡಂತೆ ಎಷ್ಟು ಸುಳ್ಳು ಹೇಳ್ತಾರೆ ನಿಮ್ಮ ಅತ್ತೆ ಅವರು. ಅದಕ್ಕೋಸ್ಕರನೇ ಮನೇಲಿ ಇನ್ನೂ ಕೆಲಸ ಮಾಡ್ತಿರೋದು, ಇಲ್ಲಾರು ಯಾವತ್ತೋ ಬಿಟ್ಟೊಟ್ಟಾಗನು ನಾನು. ಈ ಮನೆ ಎಡ ಒಳಗ ಏನು ಉಣ್ಸ್ಕೊ ತಿನ್ನೋಕ್ಕೂ ಆಗಲ್ಲ. ಒಬ್ರಾದ್ಮೇಲೆ ಒಬ್ರು ಬರ್ತಾನೆ ಇರ್ತಾರೆ. ಹೆಂಗೆ ಯಾರ ಮಾಡಿ ಮನೇಲಿರೋನೆಲ್ಲ ದೂರ ಮಾಡ್ಬೇಕು ಫಸ್ಟು. ಹಂಗಾರ ನಂಗೆ ಒಟ್ಟಿ ಒರೆಸಿ ಹೊರಟ್ಗ ನನಗೆ ಸಿಕ್ಕುತ್ತಾ ಹಟ್ಟಿಗೆ ಓಸಿ ಕಾಳ್ಕಟ್ಟಿ ಉಣ್ಸ್ಕೊಬೋದು. ಈ ಕರಿ ನನ್ನ ಮಗನಂತೀವಿ 5 ವರ್ಷ ನನ್ನಿಂದ ಜೋಳು ಸೋರ್ಸ್ಕೊಂಡು ಸಾಯ್ತಾನೆ ಅಂತ ಪೀಕೋರು ಇರಬೇಡ ನಾನು.